ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಎಸ್ಎಸ್ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಬರೆದಂತ ಪತ್ರದ ಮೂಲಕವೇ ತಿರುಗೇಟು ನೀಡಲಾಗ್ತಾ ಇದೆ. ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾ ಬಾಂಡಕೆ ಅವರು ಪ್ರಿಯಾಂಕ್ ಖರ್ಗೆಗೆ ಪತ್ರವನ್ನ ಬರೆದಿದ್ದಾರೆ. ಕಾನೂನಿನ ಚೌಕಟ್ಟಿನ ಒಳಗಡೆ ಪ್ರಶ್ನಿಸುವ ಹಕ್ಕಿದೆ, ಯಾವುದೇ ಸಂಸ್ಥೆಯ ಬಗ್ಗೆ ಪ್ರಶ್ನಿಸುವ ಹಕ್ಕಿದೆ, ಆದರೆ ಪೂರ್ವಾಗ್ರಹ ಪೀಡಿತರಾಗಿರಬಾರದು, ರಾಜಕೀಯ ದೃಷ್ಟಿಯಿಂದ ಎಲ್ಲವನ್ನ ನೋಡಬೇಡಿ ಅಂತ ಹೇಳಿ ಪ್ರತಿಯುತ್ತರವನ್ನ ನೀಡಿರುವಂತದ್ದು ಗೃಹ ಸಚಿವರಿಗೆ ಬಾಂಡಕಿಯವರು ಪತ್ರವನ್ನ ಬರೆದಿದ್ದಾರೆ. ನಾನು ಕೂಡ ಒಬ್ಬ ಸ್ವಯಂ ಸೇವಕ ಭಾಗವತ್ ಅವರಿಗೆ ನೀವು ಪತ್ರ ಬರೆದಿದ್ದೀರಿ. ಕಾನೂನಿನ ಚೌಕಟ್ಟಿನ ಒಳಗೆ ಎಲ್ಲವನ್ನ ಪ್ರಶ್ನಿಸುವಂತ ಹಕ್ಕಿದೆ, ಯಾವುದೇ ಸಂಸ್ಥೆಯ ಬಗ್ಗೆಯೂ ಕೂಡ ಪ್ರಶ್ನಿಸುವಂತ ಹಕ್ಕಿದೆ, ಆದರೆ ಪೂರ್ವಾಗ್ರಹ ಪೀಡಿತವಾಗಿರಬಾರದು. ಸಂಘದ ಸೇವಾ ಮನೋಭಾವ ನಿರ್ಲಕ್ಷಿಸುವಂಥದ್ದಲ್ಲ. ಪ್ರವಾಹ ಭೂಕಂಪ ಸ್ಥಿತಿಯಲ್ಲಿ ಸಹಾಯ ಮಾಡಿದ್ದಾರೆ. ಮಾನವೀಯ ನೆಲೆಗಟ್ಟಿನಲ್ಲಿ ಕಾರ್ಯಕರ್ತರು ಶ್ರಮಿಸಿದ್ದಾರೆ. ಇದನ್ನ ಎಲ್ಲರೂ ಕೂಡ ಗಮನದಲ್ಲಿ ಇಡಬೇಕು. ರಾಜಕೀಯ ದೃಷ್ಟಿಯಿಂದ ಇದನ್ನ ನೋಡಬೇಡಿ ಅಂತ ಹೇಳಿದ್ದಾರೆ. ಸಂವಿಧಾನಾತ್ಮಕ ನೆಲೆಯಿಂದ ನೋಡಿ ಇದನ್ನ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಾಂಡಗೆ ಅವರು ಪತ್ರವನ್ನ ಬರೆದಿರುವಂತದ್ದು. ಆರ್ಎಸ್ಎಸ್ 100 ವರ್ಷಗಳನ್ನ ಪೂರ್ಣಗೊಳಿಸಿದೆ, ಆದ್ರೂ ಕೂಡ ಯಾಕಿನ್ನೂ ರಿಜಿಸ್ಟರ್ ಆಗಿಲ್ಲ, ನೋಂದಣಿ ಯಾಕೆ ಮಾಡಿಸಿಕೊಂಡಿಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಮೋಹನ್ ಭಾಗವತ್ ಅವರಿಗೆ ಈ ಒಂದು ಪತ್ರವನ್ನ ಬರೆದಿದ್ರು. ಈ ಹಿಂದೆ ಮೋಹನ್ ಭಾಗವತರಿಗೆ ಬರೆದಂತ ಪತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಅದಕ್ಕೆ ಪ್ರತ್ಯುತ್ತರವನ್ನ ತಿರುಗೇಟನ್ನ ಪತ್ರದ ಮೂಲಕವೇ ನೀಡಲಾಗ್ತಾ ಇದೆ. ಇನ್ನು ರಾಜ್ಯಸಭಾ ಸದಸ್ಯರಾದಂಥ ನಾರಾಯಣ್ ಸಾ ಬಾಂಡಕೆ ಅವರು ಪತ್ರದ ಮೂಲಕವೇ ತಿರುಗೇಟನ್ನ ನೀಡಿದ್ದಾರೆ. ಎಲ್ಲವನ್ನ ಕೂಡ ನೀವು ಇದೇ ರೀತಿಯಾಗಿ ರಾಜಕೀಯ ದೃಷ್ಟಿಯಿಂದ ನೋಡಬೇಡಿ. ಈ ಹಿಂದೆ ಕಾರ್ಯಕರ್ತರು ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಒಮ್ಮೆ ಗಮನಿಸಿ ಅಂತ ಹೇಳಿರುವಂಥದ್ದು. ಇಲ್ಲಿ ಪೂರ್ವಾಗ್ರಹ ಪೀಡಿತರಾಗಿ ಎಲ್ಲವನ್ನ ಯೋಚನೆ ಮಾಡಬೇಡಿ, ಸಂಘದ ಸೇವಾ ಮನೋಭಾವವನ್ನ ನೀವು ನಿರ್ಲಕ್ಷಿಸಬೇಡಿ ಅಂತ ಹೇಳಿರುವಂಥದ್ದು. ಪ್ರವಾಹ ಭೂಕಂಪ ಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಸಹಾಯ ಆಗಿದೆ, ಮಾನವೀಯ ನೆಲೆಗಟ್ಟಿನಲ್ಲಿ ಕಾರ್ಯಕರ್ತರು ಯಾವ ರೀತಿಯಾಗಿ ಶ್ರಮಿಸಿದ್ದಾರೆ, ಎಲ್ಲವನ್ನ ನೀವು ಒಮ್ಮೆ ಗಮನಿಸಿ, ಎಲ್ಲವನ್ನ ಕೂಡ ಒಂದೇ ದೃಷ್ಟಿಯಲ್ಲಿ ನೋಡಬೇಡಿ ಅಂತ ಹೇಳಿರುವಂಥದ್ದು. ರಾಜಕೀಯ ದೃಷ್ಟಿಯಿಂದಲೇ ಎಲ್ಲವನ್ನ ಅಳಿಯೋದು ಸರಿಯಲ್ಲ. ಸಂವಿಧಾನಾತ್ಮಕ ನೆಲೆಯಿಂದ ಈ ಒಂದು ದೃಷ್ಟಿಯಿಂದ ಅದನ್ನ ನೋಡಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಪತ್ರವನ್ನ ಬರೆದಿರುವಂಥದ್ದು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡ್ತಾ ಬಂದಿದ್ರು, ಯಾಕೆ RSS 100 ವರ್ಷ ಸಂಪೂರ್ಣವಾಗಿದೆ, ಪೂರ್ಣಗೊಳಿಸಿದೆ ಅಂತ ಹೇಳಿ ಇಷ್ಟು ದಿನದವರೆಗೆ ನೀವು ಸಂಭ್ರಮಿಸಿದ್ದೀರಾ, ಆದ್ರೂ ಕೂಡ ಇದನ್ನ ಯಾಕೆ ರಿಜಿಸ್ಟರ್ ಮಾಡಿಲ್ಲ, ನೋಂದಣಿ ಮಾಡಿಲ್ಲ ಅಂತ ಹೇಳಿ ಮುಖಂಡರಿಗೆ, RSS ಮುಖಂಡರಿಗೆ ಇದರ ಬಗ್ಗೆ ಪತ್ರವನ್ನ ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ರು. ಆ ವಿಚಾರವಾಗಿ ಚರ್ಚೆ ಆಗ್ತಾ ಇತ್ತು. ಇದರ ಬೆನ್ನಲ್ಲೇ ಇವರಿಗೆ ಈ ರೀತಿಯಾದಂತಹ ತಿರುಗೇಟು ನೀಡಲಾಗ್ತಾ ಇರುವಂತದ್ದು. ಇಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಯಾವ ರೀತಿಯಾಗಿ RSS ಕೆಲಸ ಮಾಡಿಕೊಂಡು ಬಂದಿದೆ ಅಂತ ಹೇಳಿ ಇವರು ಹೇಳ್ತಾ ಇರುವಂತದ್ದು. ಆದ್ರೆ ಯಾವುದು ಕೂಡ ಪ್ರಶ್ನೆ ಮಾಡೋದು ತಪ್ಪಲ್ಲ, ಎಲ್ಲವೂ ಕೂಡ ಎಲ್ಲರಿಗೂ ಆ ಒಂದು ಹಕ್ಕಿದೆ, ಕಾನೂನು ಚೌಕಟ್ಟಿನಲ್ಲಿ ಪ್ರಶ್ನಿಸುವಂತ ಹಕ್ಕಿದೆ, ಆದ್ರೆ ಅದನ್ನ ಎಲ್ಲವನ್ನ ಒಂದೇ ದೃಷ್ಟಿಯಲ್ಲಿ ನೋಡಬೇಡಿ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ನೀಡ್ತಾ ಹೋಗ್ತಾರೆ. ರಾಚಪ್ಪ, ಇಲ್ಲಿ ಏನು ಪ್ರಿಯಾಂಕ್ ಖರ್ಗೆ ಅವರು ಬರೆದಂತ ಪತ್ರಕ್ಕೆ ಈಗ ಪತ್ರದ ಮೂಲಕವೇ ತಿರುಗೇಟನ್ನ ನೀಡಲಾಗ್ತಾ ಇದೆ. ರಾಜ್ಯಸಭಾ ಸದಸ್ಯರಾದಂತ ನಾರಾಯಣ್ ಸಾ ಬಾಂಡಕೆ ಅವರು ಪತ್ರ ಬರೆದಿರುವಂತದ್ದು. ಈ ಪತ್ರದಲ್ಲಿ ಏನನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ ಹಾಗಾದ್ರೆ? ಮೊದಲನೇದಾಗಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಬರೆದಿರುವಂತದ್ದು RSS ನ ಮುಖ್ಯಸ್ಥ ಮತ್ತು RSS ಸಂಘಟನೆಯ ನಾಯಕರಿಗೆ ಬರೆದಿರುವಂತ ಪತ್ರ. ಎರಡನೇ ವಿಷಯ, ಈ ಒಂದು ವಿಚಾರದಲ್ಲಿ ಆ ಪತ್ರವನ್ನು ಬರೆದು ಅವರು ಸ್ಪಷ್ಟೀಕರಣ ಕೇಳಿದ್ದಾರೆ. ಅದಕ್ಕೆ ಸಂಘಟನೆ ಮತ್ತು ಸಂಘಟನೆ ಅಧ್ಯಕ್ಷರು ಅಥವಾ ಸಂಘಟನೆ ಸಂಬಂಧಪಟ್ಟಂತೆ ಯಾರಾದ್ರೂ ಸಹ ಉತ್ತರವನ್ನು ಕೊಡ್ಬೇಕಾಗತ್ತೆ. ಇಲ್ಲಿ ನಾರಾಯಣ್ ಸಾ ಬಾಂಡ್ಗೆ ಬಿಜೆಪಿಯ ರಾಜ್ಯಸಭಾ ಸದಸ್ಯರಾಗಿದ್ದುಕೊಂಡು ಈ ಹಿಂದೆ ಅವರು ಏನು ಸರಸಂಘ ಸಂಚಾಲಕರಾಗಿರ್ಬೋದು ಅಥವಾ ಬಿಜೆಪಿಯ ಬೇರೆ ಬೇರೆ ರೀತಿಯ ಒಂದು ಏನು ಸ್ವಯಂ ಸೇವಕರೇ ಕೆಲಸ ನಿರ್ವಹಣೆ ಮಾಡಿರ್ಬೋದು. ಅದೇ ಪತ್ರವನ್ನು ಬರೆದು ಮಾಹಿತಿ ಕೇಳಿರುವಂತದ್ದು ಆ ಸಂಘಟನೆಗೆ, ಇಲ್ಲಿ ಉತ್ತರವನ್ನು ಕೊಡ್ತಿರುವಂತದ್ದು ಬಿಜೆಪಿಯ ಸಂಸದರು. ಹಾಗಾಗಿ ಇಲ್ಲಿ ಎಲ್ಲ ತಾಳ್ಮೇಳ ಆಗ್ತಾ ಇಲ್ಲ. ಎರಡನೇದಾಗಿ ನಾರಾಯಣ್ ಸಾ ಬಾಂಡ್ಗೆ ಅವರು ಈಗ ಏಕಾಏಕಿ ಗೃಹ ಸಚಿವರು ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಹೇಳುವಂತಹ ಯಾವುದೇ ಜವಾಬ್ದಾರಿ ಸ್ಥಾನದಲ್ಲಿ ಅವರಿಲ್ಲ ಮತ್ತು ಆ ಜವಾಬ್ದಾರಿನೂ ಸಹ ಅವ್ರಿಗೆ ಸಲ್ಲದಲ್ಲ. ಮೂರನೇ ವಿಷಯ ಅಂತಂದ್ರೆ, ಇವರು ಈ ಒಂದು ವಿಚಾರದಲ್ಲಿ ಪ್ರಿಯಾಂಕ ಖರ್ಗೆ ಪತ್ರವನ್ನು ಬರೆದು ನೇರವಾಗಿ ನೀವು ಯಾವ ವಿಷಯವನ್ನ ಪ್ರಸ್ತಾಪ ಮಾಡ್ತೀರಾ, ಪ್ರಸ್ತಾಪ ಮಾಡುವಂತ ಅಗತ್ಯತೆ ಏನಿದೆ ಅಂತ ಅನ್ನೋದನ್ನ ಪ್ರಶ್ನೆ ಮಾಡುವಂತ ಅವಶ್ಯಕತೆ ಯಾಕೆ ಅಂತ ನಾವು ಪ್ರಶ್ನೆಯನ್ನ ಬಂದಿದೆ. ಯಾಕಂದ್ರೆ ಈಗಾಗಲೇ ಅವರು ಏನು ಮೋಹನ್ ಭಾಗವತ್ ಅವ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈ ಒಂದು ಪತ್ರಕ್ಕೆ ಯಾವುದೇ ಉತ್ತರವನ್ನು ಕೊಡುವ ಅಗತ್ಯತೆ ಇಲ್ಲ ಮತ್ತು ಕೇವಲ ಇದು ಪೊಲಿಟಿಕಲ್ ಗಿಮಿಕ್ ಅಂತ ಅನ್ನೋದನ್ನ ಹೇಳಿಕೆ ಕೊಟ್ಟಿದ್ದಾರೆ.
ಮತ್ತು ಗೃಹ ಸಚಿವರು ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರ ಹೇಳುವಂತ ಉತ್ತರದಾಯಿತ್ವ ಅಥವಾ ಏನು ಜವಾಬ್ದಾರಿ ಸಂಬಂಧಪಟ್ಟವರಿಗಿದೆ. ಹೀಗಾಗಿ ನಾರಾಯಣ ಸಾಬ್ ಬಾಂಡ್ಗೆ ಕೇಳಿರುವಂತದ್ದು ಪ್ರಿಯಾಂಕ ಖರ್ಗೆ ಪತ್ರವನ್ನು ಬರೆದು ಕೇಳಿರುವಂತದ್ರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ ಮತ್ತು ಅದು ಕೇವಲ ಏನು ಇದು ಸಹ ಒಂದು ರಾಜಕೀಯ ಪ್ರೇರಿತವಾದ ಪತ್ರ ಅಂತ ಹೇಳಲಿಕ್ಕೆ ಹೇಳ್ಬೋದು. ಮತ್ತು ಸಂಘಟನೆಯ ಭಾಗವಾಗಿದ್ಕೊಂಡು ಹಿಂದೆ ಅವರು ಸಂಘದ ಕಾರ್ಯಕರ್ತರಾಗಿದ್ಕೊಂಡು ಬೇರೆ ಬೇರೆ ಸಂಘದ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೇವೆ. ಸಂಘ ಯಾವುದೇ ದೇಶದ್ರೋಹಿ ಚಟುವಟಿಕೆಯನ್ನು ಮಾಡ್ತಾ ಇಲ್ಲ. ಸಂಘ ಸಾರ್ವಜನಿಕವಾಗಿ ಜನಸೇವೆಯನ್ನು ಮಾಡ್ತಾ ಇದೆ. ಸಂಕಷ್ಟ ಸ್ಥಿತಿಯಲ್ಲಿ ಸಂಘ ಸಾಕಷ್ಟು ಜನಸೇವೆಯನ್ನು ಮಾಡುವಂತ ಒಂದು ಕೆಲಸವನ್ನು ಮಾಡಿದೆ. ಹಾಗಾಗಿ ದೇಶ ಪ್ರೇಮ ಮತ್ತು ರಾಷ್ಟ್ರ ಪ್ರೇಮವನ್ನ ಬೆಳೆಸಲಿಕ್ಕೆ ಸಂಘಟನೆಯ ಸಾಕಷ್ಟು ಕೆಲಸವನ್ನ ಕಾರ್ಯ ಮಾಡಿದೆ. ವಿಶೇಷವಾಗಿ ಏನು ಎಮರ್ಜೆನ್ಸಿ ಪೀರಿಯಡ್ ಇರ್ಬೋದು, ಅದು ಹಿಂದೆ ಇರ್ಬೋದು, ಬೇರೆ ಬೇರೆ ಭೂಕಂಪದ ಸಂದರ್ಭದಲ್ಲಿ ಬೇರೆ ಇವೆಲ್ಲನೂ ಸಹ ಹಲವಾರು ವಿಷಯಗಳನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನ ನಾರಾಯಣ ಸಾಬ್ ಬಾಂಡ್ಗೆ ಮಾಡಿದ್ದಾರೆ. ಹಾಗಾಗಿ ನಾರಾಯಣ ಸಾಬ್ ಬಾಂಡ್ಗೆ ಪತ್ರ ಕೇವಲ ಪ್ರಿಯಾಂಕ ಖರ್ಗೆ ಪತ್ರಕ್ಕೆ ಕೌಂಟರ್ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಮತ್ತು ಯಾಕಂದ್ರೆ ಅದು ಸಂಬಂಧಪಡದ ವ್ಯಕ್ತಿ ಯಾರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ, ಯಾರು ಉತ್ತರವನ್ನು ನೀಡಬೇಕಾಗತ್ತೆ ಮತ್ತು ಯಾರು ಯಾವ ಕಾರಣಕ್ಕೆ ಆದಂತದನ್ನ ಸ್ಪಷ್ಟೀಕರಣ ಕೊಡೋದ್ ಬದಲಾಗಿ ಮತ್ತೊಬ್ಬರು ಅದನ್ನ ಈ ಒಂದು ವಿಷಯವನ್ನ ತಮ್ಮ ಒಂದು ಜವಾಬ್ದಾರಿ ಮೇಲೆ ಹಾಕೊಂಡು ಉತ್ತರನ ಕೊಡುವಂತ ಸಮರ್ಥನೀಯ ಅಲ್ಲ. ಹಾಗಾಗಿ ನಾರಾಯಣ ಸಾಬ್ ಬಾಂಡ್ಗೆ ಈ ಪತ್ರಕ್ಕೆ ಯಾವುದೇ ಮಹತ್ವವನ್ನು ಕೊಡುವಂತ ಅಗತ್ಯತೆ ಇಲ್ಲ. ಆದ್ರೆ ಈ ಹಿಂದೆ ಅವರು ಸ್ವಯಂ ಸೇವಕರಾಗಿ ಕೆಲಸ ಮಾಡೋ ಕಾರಣಕ್ಕೋಸ್ಕರ, ವಿಶೇಷವಾಗಿ ಬಿಜೆಪಿ ರಾಜ್ಯಸಭಾ ಸದಸ್ಯರಾಗಿರೋ ಕಾರಣಕ್ಕೋಸ್ಕರ ಗೃಹ ಸಚಿವರಿಗೆ ಪತ್ರವನ್ನು ಬರೆದು ನೀವು ಕೇಳಿರುವಂತ ಸರಿಯಲ್ಲ ಮತ್ತು ಕೇಳುವ ರೀತಿಯೂ ಸಹ ಸಮಂಜಸವಾದದಲ್ಲ ಅಂತ ಅನ್ನೋದನ್ನು ತಿರುಗೇಜ್ ಕೊಡುವಂತ ಕೆಲಸವನ್ನು ಮಾಡಿದ್ರೆ. ಹೀಗಾಗಿ ಇದು ಕೇವಲ ಪೊಲಿಟಿಕಲ್ ಗಿಮಿಕ್ ಅಥವಾ ಪೊಲಿಟಿಕಲ್ ಆಗಿ ಮತ್ತೊಂದು ಏನು ಗೃಹ ಸಚಿವರ ಪತ್ರವನ್ನ ಕೌಂಟರ್ ಮಾಡುವ ಒಂದು ಪ್ರಯತ್ನದ ಹೊರತು ಇದಕ್ಕೆ ನೇರವಾಗಿ ಉತ್ತರ ಹೇಳುವಂತ ವಿಧಾನ ಅಲ್ಲ. ಹಾಗಾಗಿ ಇದು ಕೇವಲ ಪೊಲಿಟಿಕಲ್ ಗಿಮಿಕ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸುನಿಧಿ, ಹಾಗೆ ರಾಜಪ್ಪ, ಇಲ್ಲಿ ಇವರು ಬಾಂಡ್ಗೆ ಅವರು ಉಲ್ಲೇಖ ಮಾಡ್ತಾ ಇರೋ ರೀತಿಯಲ್ಲಿ ನೋಡೋದಾದ್ರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದು ರಾಜಕೀಯ ದೃಷ್ಟಿಯಿಂದ ನೋಡ್ಲಾಗ್ತಾ ಇದೆಯಾ ಅಂತ? ಈ ಒಂದು ವಿಷಯ ಪ್ರಸ್ತಾಪ ಆಗ್ತಿರೋ ತುಂಬಾ ದಿನಗಳಿಂದ ಪ್ರಸ್ತಾಪ ಆಗ್ತಾ ಇದೆ. ವಿಶೇಷವಾಗಿ ಏನು ಕಲಬುರಗಿನಲ್ಲಿ, ಅದರಲ್ಲಿ ಏನು ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರದಲ್ಲಿ ಯಾವಾಗ ಈ ಒಂದು RSS ಅವರು ಪಥಸಂಚಲನ ಮಾಡಬೇಕು, 100 ವರ್ಷದ ಕಾರ್ಯಕ್ರಮನ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಪಥಸಂಚಲನ ಮಾಡಬೇಕು ಅಂತ ಅನ್ನೋದು ಮತ್ತು ಆ ಮೂಲಕ ಎಲ್ಲ ಒಂದ್ ಕಡೆ ಬಿಜೆಪಿ ಮತ್ತು ಹಿಂದುತ್ವಕ್ಕೆ ಒಂದ್ ಜೊತೆ ಬೆಂಬಲವನ್ನ ಸೂಚಿಸಬೇಕು ಅಥವಾ ಬೆಂಬಲವನ್ನು ಪಡಿಬೇಕು ಅಂತ ಪ್ರಯತ್ನದ ಭಾಗವಾಗಿ ಅವರು ಮಾಡಿದ್ರು. ಆ ಒಂದು ಏನು ಪಥಸಂಚಲನ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಕೊನೆಗೆ ಅಂತಿಮವಾಗಿ ಕೋರ್ಟ್ಗೆ ಹೋಯ್ತು. ಕೋರ್ಟ್ ನಿಂದ ಅನುಮತಿಯನ್ನು ಪಡ್ಕೊಂಡು ಅವರು ಪಥಸಂಚಲನ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ. ಅಲ್ಲಿಂದ ಆರಂಭವಾದ ಸಂಘರ್ಷ ಇವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಚುನಾವಣೆಯಲ್ಲಿ ಸೋಲಿಸುವಂತ ಒಂದು ಪ್ರಯತ್ನ 2019ರಲ್ಲಿ ನಡೀತು. ಆ 19ರ ಚುನಾವಣೆಯಿಂದನೂ ಸಹ ಈ ಒಂದು ಸಂಘರ್ಷ ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇದೆ RSS ಮತ್ತು ಕಾಂಗ್ರೆಸ್ ನಡುವೆ. ಅದು ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಪುತ್ರ ಅಂತ ಪ್ರಿಯಾಂಕ ಖರ್ಗೆ ನಡುವೆ ಈ ಒಂದು ವಿಷಯದಲ್ಲಿ ಸಂಘರ್ಷ ನಡೀತಾ ಇದೆ. ಅದು ಮುಂದುವರೆದ ಭಾಗ ಅಂತ ಹೇಳೋದು ತಪ್ಪಾಗೋದಿಲ್ಲ. ಇನ್ನು ಮೂರನೇದಾಗಿ RSS ನ ಸಂಘಟನೆಯ ಮತ್ತು ಚಟುವಟಿಕೆಗಳ ಬಗ್ಗೆ ಅವ್ರು ಯಾವುದೇ ಚಟುವಟಿಕೆ ನಡೆಸೋದಿರ್ಬೋದು ಅಥವಾ ಸಮಾವೇಶಗಳು ನಡೆಸುವಂತಿರ್ಬೋದು ಅಥವಾ ಪಥಸಂಚಲನ ಕಾರ್ಯಕ್ರಮ ಇರ್ಬೋದು, ಯಾವುದೇ ಸಂದರ್ಭದಲ್ಲೂ ಸಹ ಅವರು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡೋದಿಲ್ಲ. ಹಾಗಾಗಿ ಅವರು ಸಹ ಕಾನೂನುಬದ್ಧ ಸಂಸ್ಥೆಯಾಗಿ ದೇಶಭಕ್ತ ಒಂದು ಸಂಘಟನೆಯಾಗಿ ಕಾನೂನು ಮತ್ತು ಸಂವಿಧಾನಕ್ಕೆ ಬೆಲೆ ಕೊಡಬೇಕು ಅಂತ ಅನ್ನೋದನ್ನು ನಿರಂತರವಾಗಿ ಕಾಂಗ್ರೆಸ್ನವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅದರ ಮುಂದುವರೆದ ಭಾಗ ಇದು ಸಹ. ಈ ಹಿಂದೆನೂ ಸಹ ಕೆಪಿಸಿ ಅಧ್ಯಕ್ಷರಾಗಿದ್ದ DK ಹರಿಪ್ರಸಾದ್ ಅವರು ಇದೇ ಪ್ರಿಯಾಂಕ ಖರ್ಗೆ ಅವರು ಇದನ್ನ ಪದೇ ಉಲ್ಲೇಖ ಮಾಡಿದ್ರು. ಸಂಘದ ಚಟುವಟಿಕೆ ಬಗ್ಗೆ ಮಾಹಿತಿ ಕೊಡಿ, ಸಂಘದ ಆರ್ಥಿಕತೆ ಎಲ್ಲಿ ನಿಮ್ಗೆ ಹಣಕಾಸು ಬರ್ತದೆ, ಯಾವ ದೇಣಿಗೆ ತರ್ತೀರಾ, ನಿಮ್ಮ ಸಂಘದ ಪದಾಧಿಕಾರಿಗಳು ಯಾರು, ಈ ರೀತಿ ಬೇರೆ ಬೇರೆ ಪ್ರಶ್ನೆ ಎತ್ತುವ ಮೂಲಕ ಅದನ್ನ ರಾಜಕೀಕರಣಗೊಳಿಸುವಂತ ಈ ಸಂಘಟನೆಯವರು ಸಹ ಮಾಡ್ತಾ ಇದ್ರು. ರಾಜಕೀಯ ಕಾರಣಗಳಿಗೋಸ್ಕರ ಅಂದ್ರೆ ಬಿಜೆಪಿಯ ಬ್ಯಾಕ್ ಬೋನ್ ಆಗಿರುವಂತ RSS ಅದು ಸಹ ರಾಜಕೀಯವಾಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇದನ್ನು ಸಹ ರಾಜಕೀಯವಾಗಿ ಪ್ರಿಯಾಂಕ ಖರ್ಗೆ ಬಳಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಇದು ನಥಿಂಗ್ ಬಟ್ ಇಬ್ರು ಸಹ ರಾಜಕೀಯ ಕಾರಣಗಳಿಗೋಸ್ಕರ ಹೋರಾಟ ಮಾಡ್ತಿದ್ರು. ಅದು ರಾಜಕೀಯವಾಗಿ ಇದರ ಲಾಭ ನಷ್ಟಗಳ ಲೆಕ್ಕಾಚಾರ ಹಾಕೊಂಡೆ ಹೋರಾಟ ಮಾಡ್ತಿದ್ರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪ ಬರುತ್ತೆ, ಕೇವಲ ಇಷ್ಟಕ್ಕೆ ಮುಗಿತದ ಅಥವಾ ಕಾನೂನು ಕಟಕಟೆಗೆ ಹತ್ತುತ್ತ ಅಂತ ಕಾದು ನೋಡಬೇಕಾಗಿದೆ. ಧನ್ಯವಾದಗಳು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.